ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ಗಳು ಎಷ್ಟರ ಮಟ್ಟಿಗೆ ಅವುಗಳು ಸ್ಟಾಕ್ಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ, ಸ್ಟಾಕ್ ಅನ್ನೋದಕ್ಕಿಂತ ನ್ಯೂಸ್ ಅಂತ ಹೇಳ್ಬೋದು. ಇದು ಓವರ್ ಆಲ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು. ಹೈಬ್ರಿಡ್ ಕಾರ್ಸ್ ಕುಡ್ ಸಿ ಎ ಬಜೆಟ್ ಬೂಸ್ಟ್ ವಿತ್ ಪೊಟೆನ್ಶಿಯಲ್ ಸೆಸ್ ಕಟ್. ನೆನೆ ತಾನೇ ಹೈಬ್ರಿಡ್ ಕಾರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿತ್ತು. ಉತ್ತರ ಪ್ರದೇಶ ಸರ್ಕಾರ 100% ಟ್ಯಾಕ್ಸ್ ಅನ್ನ ಕಟ್ ಮಾಡಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಅದು ವಿತ್ ಇಮಿಡಿಯೇಟ್ ಎಫೆಕ್ಟ್. ಅದರಿಂದ ಮಾರುತಿ ಸುಜುಕಿ ಅಂತ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು. ಯಾಕಂದ್ರೆ ಕಂಪನಿ ಹೈಬ್ರಿಡ್ ಕಾರ್ಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಕಂಪನಿಗೆ ಬೆನಿಫಿಟ್ ಸಿಗಬಹುದು ಈ ರೀತಿಯ ನಿರ್ಧಾರಗಳಿಂದ ಅಂತ. ಅದೇ ರೀತಿ ಈಗ ಬಜೆಟ್ ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬೂಸ್ಟ್ ಸಿಗಬಹುದು ಅನ್ನೋಂತ ನ್ಯೂಸ್ ಬರ್ತಿದೆ. ನೋಡಬಹುದು, ದ ಪ್ರಪೋಸಲ್ ಇಫ್ ಇಂಪ್ಲಿಮೆಂಟೆಡ್ ವಿಲ್ ಪ್ರೊವೈಡ್ ಎ ಸ್ಟ್ರಾಂಗ್ ಬೂಸ್ಟ್ ಟು ಸೇಲ್ಸ್ ಆಫ್ ಹೈಬ್ರಿಡ್ ಕಾರ್ಸ್ in the country as it will reduce the tax differential between hybrids and electric cars. In case ಈ ರೀತಿ ಡೆವಲಪ್ಮೆಂಟ್ ಆದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ, ಎಸ್ಪೆಷಲಿ ಹೈಬ್ರಿಡ್ ಕಾರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ. ಈಗಾಗಲೇ ಮುನ್ನೆಲೆಯಲ್ಲಿ ಇರೋದು ಮಾರುತಿ ಸುಜುಕಿ. ಆದ ಕಾರಣದಿಂದಲೇ ನಿನ್ನೆ ಮಾರುತಿ ಸುಜುಕಿಯಲ್ಲಿ ಮೋರ್ ದನ್ 6% ರ್ಯಾಲಿ ಕೂಡ ಕಂಡು ಬಂದಿತ್ತು. ಈಗ ಬಜೆಟ್ ಅಲ್ಲೂ ಏನಾದರೂ ಅದೇ ರೀತಿ ಅನೌನ್ಸ್ಮೆಂಟ್ ಗಳು ಬಂದ್ರೆ ಖಂಡಿತ ಈ ಸೆಕ್ಟರ್ ಅಲ್ಲಿ ಅಥವಾ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ, ಇನ್ಕ್ಲೂಡಿಂಗ್ ಮಾರುತಿ ಸುಜುಕಿ. ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿನ್ನೆ ಅಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ನೋಡೋಣ ಬಜೆಟ್ ದಿನ ಏನಾಗುತ್ತೆ. ಈ ಎಲ್ಲ ಎಕ್ಸ್ಪೆಕ್ಟೆಡ್ ನ್ಯೂಸ್ ಗಳಿಗೂ ಕೂಡ ಒಂದು ಅಂತ್ಯ ಸಿಗುತ್ತೆ 23 ಜುಲೈಗೆ. ಅಲ್ಲಿವರೆಗೂ ಈ ರೀತಿಯ ಸಾಕಷ್ಟು ನ್ಯೂಸ್ ಗಳು ಬರ್ತಾ ಇರುತ್ತೆ. ಬಟ್ ಯಾವ್ದು ನಿಜ ಆಗುತ್ತೆ, ಯಾವ್ದು ಸುಳ್ಳಾಗುತ್ತೆ ಗೊತ್ತಿಲ್ಲ. ನೋಡೋಣ, ಹೋಪ್ ಇಟ್ಕೊಳ್ಳೋಣ. ನಂತರ ಎಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಇವತ್ತು ಎಸ್ ಬ್ಯಾಂಕ್ ಅಲ್ಲಿ 3% ಡೌನ್ ಫಾಲ್ ಕಂಡು ಬಂದಿದೆ. ಎಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತಹ ನ್ಯೂಸ್ ನೋಡಬಹುದು. ಎಸ್ ಬ್ಯಾಂಕ್ $5 billion stake said attract lenders from the Middle East, Japan. ಸೊ ಹಿಂದೆ ಎಸ್ ಬ್ಯಾಂಕ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕವರ್ ಮಾಡಿದೆ. ಎಸ್ ಬ್ಯಾಂಕ್ ಹೊಸ ಪ್ರಮೋಟರ್ ನ ಹುಡುಕ್ತಾ ಇದೆ ಅಂತ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ನ್ಯೂಸ್ ಬಂದಿದೆ. ನೋಡಬಹುದು, $5 billion ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ ಮಿಡ್ಲ್ ಈಸ್ಟ್ ಇಂದ ಹಾಗೂ ಜಪಾನ್ ಇಂದ ಇಂಟ್ರೆಸ್ಟ್ ಕಂಡು ಬರ್ತಾ ಇದೆ ಅಂತ. ನೋಡಬಹುದು, ಮಿತ್ಸುಬಿಶಿ UFJ ಫೈನಾನ್ಷಿಯಲ್ ಗ್ರೂಪ್ ಅಂಡ್ ಸುಮಿಟೋಮೋ ಮಿತ್ಸುಯ್ ಫೈನಾನ್ಷಿಯಲ್ ಗ್ರೂಪ್, ಈ ಎರಡು ಕಂಪನಿಗಳು ಜಪಾನ್ ಇಂದ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದೇವೆ ಅನ್ನುವಂತ ನ್ಯೂಸ್ ಬಂದಿದೆ. ಹಾಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ. ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆ ಇದರ ಫ್ರಾಡ್ ಕೇಸ್ ಆಚೆ ಬಂದಾಗ, ಅಂದ್ರೆ ಎಸ್ ಬ್ಯಾಂಕ್ ನ ಕೇಸ್ ಸ್ಟಾಕ್ ಕ್ರಾಶ್ ಆಗುವಾಗ RBI ಮಧ್ಯ ಪ್ರವೇಶ ಮಾಡಿ ಹಲವಾರು ಬ್ಯಾಂಕ್ ಗಳಿಗೆ ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ ಡೈರೆಕ್ಷನ್ ಅನ್ನ ಕೊಟ್ಟಿತ್ತು. SBI ಸ್ಟೇಕ್ ಇದೆ, HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, LIC ಇದೆ. ಹೀಗೆ ಸಾಕಷ್ಟು ಬ್ಯಾಂಕ್ಗಳು ಹಾಗೂ ಸರ್ಕಾರಿ ಕಂಪನಿಗಳು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದವೆ ಎಸ್ ಬ್ಯಾಂಕ್ ಅಲ್ಲಿ. ಇನ್ ಕೇಸ್ ಕಂಪನಿಗೆ ಹೊಸ ಪ್ರಮೋಟರ್ ಸಿಕ್ಕರೆ ಆ ಎಲ್ಲ ಸ್ಟೇಕ್ ಅನ್ನ ಹೊಸ ಪ್ರಮೋಟರ್ಸ್ ಯಾರು ಬರ್ತಾರೆ ಅವರು ತಗೊಳ್ತಾರೆ. ಈಗ ಸಾಕಷ್ಟು ಜನ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ ಅನ್ನುವಂತ ನ್ಯೂಸ್ ಬರ್ತಿದೆ. ಸೊ ನೋಡೋಣ, ಒನ್ಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗ ನಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು, ರೆಪ್ರೆಸೆಂಟೇಟಿವ್ಸ್ ಫಾರ್ FAB, MUFG ಅಂಡ್ SMFG ಡಿಕ್ಲೈನ್ ಟು ಕಮೆಂಟ್. ಯೂಶಲಿ ಅವ್ರು ಯಾರು ಕಮೆಂಟ್ ಮಾಡೋದಿಲ್ಲ. ಸೊ ಒನ್ಸ್ RBI ಅಪ್ರೂವಲ್ ಸಿಕ್ತು ಅಂತಂದ್ರೆ 51% ಸ್ಟೇಕ್ ಸೇಲ್ಗೆ ಆಗ ಯಾರು ತಗೊಳ್ತಾರೆ ಅನ್ನೋಂತ ಅಪ್ಡೇಟ್ ಗೊತ್ತಾಗುತ್ತೆ. ನೋಡಬಹುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ 24% ಸ್ಟೇಕ್ ಅನ್ನ ಹೊಂದಿದೆ. ಇವರೆಲ್ಲ ಎಕ್ಸಿಟ್ ಆಗ್ತಾರೆ ಅಂತಂದ್ರೆ ಹೊಸ ಪ್ರಮೋಟರ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ ಶೇರ್ಗಳು. ಅದಕ್ಕೆ ಎಷ್ಟು ವ್ಯಾಲ್ಯೂ ಇರುತ್ತೋ ಆ ಅಮೌಂಟ್ ಅನ್ನ ಬ್ಯಾಂಕ್ ಗಳಿಗೆ ಕೊಡ್ತಾರೆ, ಪೇ ಮಾಡ್ತಾರೆ. ಸೊ ಮಿಡ್ಲ್ ಈಸ್ಟ್ ಇಂದ ನೋಡಬಹುದು, ಬ್ಯಾಂಕ್ಸ್ ಲೈಕ್ FAB ಆರ್ ಕಾಸ್ಟಿಂಗ್ ಓವರ್ಸೀಸ್ ಫಾರ್ ಎಕ್ಸ್ಪಾನ್ಷನ್ ಆಪರ್ಚುನಿಟೀಸ್. ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ನ್ಯೂಸ್ಗಳು ಮುಂದಿನ ದಿನಗಳಲ್ಲಿ ಮುಂದುವರೆದು ಬರ್ತವೆ ಅಂತ. ಎಸ್ ಬ್ಯಾಂಕ್ ಅನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ಇನ್ ಕೇಸ್ RBI ಅಪ್ರೂವಲ್ ಸಿಕ್ಕರೆ ಆಗ ನಮಗೆ ಗೊತ್ತಾಗುತ್ತೆ ಯಾರು ಪೊಟೆನ್ಶಿಯಲ್ ಬೈಯರ್ಸ್ ಅಂತ. ಆಗ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು. ಹಾಗೆ ಇಲ್ಲಿವರೆಗಿನ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ 46% ಪಾಸಿಟಿವ್ ಇದೆ. ಒಳ್ಳೆ ರ್ಯಾಲಿ ಬಂದಿತ್ತು, ನಂತರ ಡೌನ್ ಫಾಲ್ ಕೂಡ ಆಯಿತು. ಸೊ ನಾನು ಇದ್ರ ಬಗ್ಗೆ ವಾರ್ನಿಂಗ್ ಕೂಡ ಮಾಡಿದ್ದೆ. ನ್ಯೂಸ್ ಬೇಸ್ಡ್ ರ್ಯಾಲಿ ಬರ್ತಾ ಇದೆ, ರ್ಯಾಲಿಯನ್ನ ನೋಡಿ ಬೈ ಮಾಡಬೇಡಿ, ಕನ್ಸಾಲಿಡೇಟ್ ಆಗಲಿ ಬಿಡಿ ಅಂತ. ಸೊ ಕನ್ಸಾಲಿಡೇಟ್ ಆಗಿದೆ, ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ. ಈ ಸ್ಟಾಕ್ ಅಲ್ಲಿ ರಿಸ್ಕಿ ಸ್ಟಾಕ್. ನಾನು ಯಾವಾಗ್ಲೂ ಹೇಳಾಗೆ ಕಳ್ಕೊಳಕ್ ರೆಡಿ ಇರೋಷ್ಟನ್ನ ಇನ್ವೆಸ್ಟ್ ಮಾಡ್ಬೇಕಿಂತ ಕಂಪನಿಗಳಲ್ಲಿ. ಸೊ ಅದೆಷ್ಟಾದ್ರೂ ಆಗಿಲ್ಲ, 5,000 ಕಳ್ಕೊಂಡ್ರು ಪರವಾಗಿಲ್ಲ ಅಂತ 5,000 ಇನ್ವೆಸ್ಟ್ ಮಾಡ್ಬೇಕು. 50,000 ಕಳ್ಕೊಂಡ್ರು ಪರವಾಗಿಲ್ಲ, ನನಗೆ ನನ್ನ ಕೆಪಾಸಿಟಿಗೆ ನಡೆಯುತ್ತೆ ಅಂತಂದ್ರೆ 50,000 ಇನ್ವೆಸ್ಟ್ ಮಾಡ್ಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಖಂಡಿತ ಹೈ ರಿಸ್ಕ್ ಅನ್ಸುತ್ತೆ ನನ್ನ ಪ್ರಕಾರ. ನೆಕ್ಸ್ಟ್ ಸ್ಟಾಕ್ಗೆ ನಾವು ಬರೋದಾದ್ರೆ RVNL ಅಲ್ಲಂತೂ ಇವತ್ತು ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ವಿ. ಯಾವ ಕಾರಣಕ್ಕೆ ಅಂತ ಕೂಡ ಗೊತ್ತಾಗಿದೆ ನಿಮಗೆ. ಇನ್ನೊಂದು ಅಪ್ಡೇಟ್ ನೋಡಬಹುದು. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಈ ಅನೌನ್ಸ್ಮೆಂಟ್ ಬಂದಿದೆ ಕಂಪನಿಯಿಂದ. ನೋಡಬಹುದು, RVNL ಸೈನ್ಡ್ MOU ವಿತ್
IMS ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್. ಸೊ ಏನಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು, ಪ್ರೊವೈಡಿಂಗ್ ಟೆಕ್ನಿಕಲ್ ಅಂಡ್ ಅಡ್ವೈಸರಿ ಸರ್ವಿಸಸ್ ಟು RVNL for projects in the field of railways, MRTS, tunnels, roads, highways and expressways, bridges, building works, airports, ports, irrigation, power transmission and distribution sector, solar sector, wind sector, hydropower sector, etc. in Nepal. ಸೊ ನೇಪಾಳಲ್ಲಿ ಕಂಪನಿಗೆ ಟೆಕ್ನಿಕಲ್ ಅಂಡ್ ಅಡ್ವೈಸರಿ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡಲಿಕ್ಕೆ ಈ IMS ಕನ್ಸಲ್ಟೆನ್ಸಿ ಜೊತೆ MOU ಮಾಡ್ಕೊಂಡಿದೆ. ಈ ಒಂದು ನ್ಯೂಸ್ ಬಂದಿತ್ತು. ನಂತರ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ 2 ಆರ್ಡರ್ ಬಗ್ಗೆ ಕವರ್ ಮಾಡಿದ್ದೆ, 389 ಕೋಟಿ ಆರ್ಡರ್ ಬಗ್ಗೆ. ಸೊ ಆ ನ್ಯೂಸ್ ಕೂಡ ಇತ್ತು. ಓವರ್ ಆಲ್ RVNL ನ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಆಗಿದ್ದು ಇವೆ ನ್ಯೂಸ್ಗಳು ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದು ಬ್ಯಾಂಗ್ಳೂರ್ ಮೆಟ್ರೋ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೂಡ ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂದಿದೆ. ಬಟ್ ಅದಿನ್ನೂ ಕನ್ಫರ್ಮ್ ಆಗಿಲ್ಲ, ಕಂಪನಿ ಕನ್ಫರ್ಮೇಶನ್ ಕೊಟ್ಟಿಲ್ಲ. ನೋಡೋಣ, ಮೇ ಬಿ ಇನ್ ಕೇಸ್ ಸಿಕ್ಕಿದ್ರೆ ನಾಳೆ ಅಥವಾ ನಾಡಿದ್ರಲ್ಲಿ ಆ ಅಪ್ಡೇಟ್ ಕೂಡ ಬರುತ್ತೆ. ಸೈಮನ್ಸ್ ಜೊತೆ ಜಾಯಿಂಟ್ ವೆಂಚರ್ ಅಲ್ಲಿ ಇರುವಂತದ್ದು. ನೋಡೋಣ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬರುತ್ತಾ ಅಂತ. ಓವರ್ ಆಲ್ ಈ ನ್ಯೂಸ್ನ ಕಾರಣಕ್ಕೆ RVNL ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಹಾಗೆ ರೈಲ್ವೆ ಸ್ಟಾಕ್ಗಳ ಬಗ್ಗೆ ನೆನ್ನೆನೆ ಒಂದು ವಿಡಿಯೋ ಈಗಾಗಲೇ ಕವರ್ ಮಾಡಿದ್ದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಖಂಡಿತ ಈ ವಿಡಿಯೋ ನೋಡಿ. ನಿಮಗೆ ರೈಲ್ವೆ ಸ್ಟಾಕ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ. ಎಸ್ಪೆಷಲಿ ಈಗ ಬೈ ಮಾಡ್ಬೋದಾ ಅನ್ನೋ ಪ್ರಶ್ನೆಗಳಿಗೆ ನಿಮಗೆ ಖಂಡಿತ ಉತ್ತರ ಸಿಗುತ್ತೆ. ತುಂಬಾ ಜನ ನೋಡಿಲ್ಲ ಅನ್ಕೊಳ್ತೀನಿ, ಯಾಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ದೀರಿ ಈಗಾಗಲೇ. ಈ ವಿಡಿಯೋ ಒಂದ್ಸಲ ನೋಡಿ. ನಾನಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ರೈಲ್ವೆ ಸ್ಟಾಕ್ಗಳ ಬಗ್ಗೆ ಹಂಚ್ಕೊಂಡಿದ್ದೀನಿ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನೋಡೋಣ, ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇವತ್ತು. ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ BSE ಇದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ಸಂಜೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಒಂದ್ಸಲ ನ್ಯೂಸ್ ಅನ್ನು ಕೂಡ ಓಪನ್ ಮಾಡ್ಬಿಡೋಣ, ನೋಡ್ಬೋದು. ಇನ್ವೆಸ್ಟೆಕ್ ಬುಲಿಶ್ ಆನ್ BSE ಬಟ್ ಫ್ಲಾಕ್ಸ್ ಪೊಟೆನ್ಶಿಯಲಿ ಸೀವರ್ ರೆಗ್ಯುಲೇಟರಿ ರಿಸ್ಕ್, ಚೆಕ್ ಟಾರ್ಗೆಟ್ ಪ್ರೈಸ್. ಈಗಾಗಲೇ ನಿಮಗೆ ಗೊತ್ತಿದೆ ರೆಗ್ಯುಲೇಟರಿ ರಿಸ್ಕ್ ಗಳ ಬಗ್ಗೆ ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಕವರ್ ಮಾಡಿದ್ದೆ. ಎಸ್ಪೆಷಲಿ ಅದರಲ್ಲಿ ಏಂಜಲ್ 1, CDSL, BSE ಇವುಗಳನ್ನೆಲ್ಲ ಕೂಡ ಕವರ್ ಮಾಡಿದ್ದೆ. ರೆಗ್ಯುಲೇಟರಿ ಚೇಂಜಸ್ ಏನು ಇತ್ತೀಚೆಗೆ ಕಂಡು ಬರ್ತಾ ಇದೆ, ಸೆಬಿ ಫುಲ್ ಫಾರ್ಮಲಿ ಹಲವಾರು ನಿರ್ಧಾರಗಳನ್ನು ತಗೊಳ್ತಾ ಇದೆ. ಸೊ ಆ ಚೇಂಜಸ್ ಇಂದ ಕಂಪನಿಗೆ ಒಂದಷ್ಟು ಹೊಡೆತ ಆಗಬಹುದು ಅನ್ನುವಂತ ರಿಸ್ಕ್ ಅನ್ನು ಕೂಡ ಇವರು ಹೈಲೈಟ್ ಮಾಡಿದ್ದಾರೆ. ಇನ್ವೆಸ್ಟರ್ ಅವರು ಸ್ಟಿಲ್ ಅವರು ಬುಲ್ಲಿಶ್ ಇದ್ದಾರೆ, ಸ್ವಾಗತ ಬೇರಿಶ್ ಏನಿಲ್ಲ, ಬುಲ್ಲಿಶ್ ಇದ್ದಾರೆ. ಸೊ ನೋಡಬಹುದು ಟಾರ್ಗೆಟ್ ಪ್ರೈಸ್ ₹3,400 ಪರ್ ಶೇರ್ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ, ಬೈ ಕಾಲ್ ಅನ್ನು ಕೊಟ್ಟು. ಜೊತೆಗೆ ರಿಸ್ಕ್ ಅನ್ನು ಕೂಡ ಅವರು ಹೈಲೈಟ್ ಮಾಡಿದ್ದಾರೆ. ಸೊ ಆ ರಿಸ್ಕ್ ಏನಂತಂದ್ರೆ, ನೀವು ಮೊನ್ನೆಯ ಒಂದು ಅನೌನ್ಸ್ಮೆಂಟ್ ಅನ್ನ ನೋಡಿರ್ಬೋದು. ಮೊನ್ನೆ ಅಲ್ಲ, ನಿನ್ನೆ ಅನೌನ್ಸ್ಮೆಂಟ್ ಆಕ್ಚುಲಿ ಸೆಬಿಯಿಂದ ಬಂದಿರುವಂತದ್ದು. ಸೆಬಿ ಒಂದು ಪನೆಲ್ ಅನ್ನ ಮಾಡಿದೆ F&O ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ನೋಡಬಹುದು, ಸೆಬಿ ಅಪಾಯಿಂಟೆಡ್ ವರ್ಕಿಂಗ್ ಕಮಿಟಿ ಆನ್ F&O has recommended increasing the minimum lot size of derivative contracts to ₹20 to 30 lakh from 5 lakh currently. ಅಂದ್ರೆ ಈಗ ಮಿನಿಮಮ್ ಲಾಟ್ ಸೈಜ್ ಏನಿದೆ 5 lakh, ಅದನ್ನ 20 to 30 lakh ಮಾಡಿ ಅಂತ ಕಮಿಟಿ ರೆಕಮೆಂಡ್ ಮಾಡಿದೆ. ಇನ್ ಕೇಸ್ ಈ ರೀತಿ ಏನಾದ್ರೂ ಮಾಡಿದ್ರೆ ಅಪ್ ಟು 80% ಟ್ರೇಡರ್ಸ್ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಇನ್ನೊಂದು ರಿಪೋರ್ಟ್ ಬಂದಿದೆ, ನೀವು ಇಲ್ಲಿ ನೋಡಬಹುದು. ಸ್ಮಾಲ್ ಟ್ರೇಡರ್ಸ್ ಬಿಗ್ ಗೇಮ್, 80% ಆಫ್ ಟ್ರೇಡರ್ಸ್ ಡೂ ಟರ್ನ್ ಓವರ್ ಆಫ್ ಲೆಸ್ ದ್ಯಾನ್ ₹10 lakh ಶೋಸ್ NSE ಡೇಟಾ. NSE ಡೇಟಾ ಪ್ರಕಾರ 80% ಟ್ರೇಡರ್ಸ್ ಟ್ರಾನ್ಸಾಕ್ಷನ್ 10 ಲಕ್ಷಕ್ಕಿಂತ ಒಳಗಡೆ ಇದೆ. 10 ಲಕ್ಷಕ್ಕಿಂತ ಒಳಗಡೆ ಇದೆ ಅಂತಂದ್ರೆ ಇನ್ ಕೇಸ್ 20 ರಿಂದ 30 ಲಕ್ಷ ಮಾಡಿದ್ರು ಅಂತಂದ್ರೆ ಇವ್ರು ಯಾರು ಟ್ರೇಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಯೂಶುವಲಿ ಇದರಲ್ಲಿ 50% ಕೆಪಬಿಲಿಟಿ ಇರೋಂತವ್ರು ಇರಬಹುದು, ಬಟ್ ಅಟ್ ಲೀಸ್ಟ್ 50 to 60% ಆದ್ರೂ ಟ್ರೇಡರ್ಸ್ ಟ್ರೇಡ್ ಮಾಡ್ಲಿಕ್ಕೆ ಆಗದಿರುವಂತ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ ಆ ರೀತಿ ಲಾಟ್ ಸೈಜ್ ಏನಾದ್ರೂ ಮಾಡಿದ್ರೆ. ಸೊ ಅದನ್ನ ಇನ್ವೆಸ್ಟಕ್ ಅವರು ಇದಕ್ಕೆ ಹೈಲೈಟ್ ಮಾಡಿದ್ದಾರೆ, ಎಸ್ಪೆಷಲಿ BSE ಶೇರ್ ಗೆ ಸಂಬಂಧಪಟ್ಟಂತೆ. ಇನ್ ಕೇಸ್ ಆ ರೀತಿ ಇದ್ದಾರೆ, ತುಂಬಾ ಜನ ಟ್ರೇಡರ್ಸ್ ಮಾರ್ಕೆಟ್ ಇಂದ ದೂರ ಉಳಿತಾರೆ. ಆಗ ಟರ್ನ್ ಓವರ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಈ ಕಂಪನಿಗಳಿಗೆ ಇನ್ಕಮ್ ಕೂಡ ಕಡಿಮೆ ಆಗುತ್ತೆ. ಆ ಒಂದು ರಿಸ್ಕ್ ಪಾಯಿಂಟ್ ಅನ್ನ ಹೈಲೈಟ್ ಮಾಡಿದ್ದಾರೆ. ಇದಾಗುತ್ತಾ ಇಲ್ವೋ ಗೊತ್ತಿಲ್ಲ, ಜಸ್ಟ್ ಕಮಿಟಿನ ಫಾರ್ಮ್ ಮಾಡಿದ್ರು, ಆ ಕಮಿಟಿ ರೆಕಮೆಂಡ್ ಮಾಡಿದೆ. ಇದನ್ನ ಪಬ್ಲಿಕ್ ಒಪಿನಿಯನ್ ಕೇಳ್ತಾರೆ, ಮತ್ತೆ ಸ್ಟೇಕ್ ಹೋಲ್ಡರ್ಸ್ ಒಪಿನಿಯನ್. ನಂತರ ಫೈನಲ್ ಡಿಸಿಷನ್ ಇಂದ ಸೆಬಿ ಮುಂದಕ್ಕೆ ಬರುತ್ತೆ. ಆಗ ನಮ್ಗೆ ಗೊತ್ತಾಗುತ್ತೆ ಸೆಬಿ ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅಂತ. ಇನ್ ಕೇಸ್ ಈಗ ಇವರು 20 to 30 lakh ಮಾಡಿದ್ದಾರೆ, ಅಂದ್ರೆ ರೆಕಮೆಂಡ್ ಮಾಡಿದ್ದಾರೆ, ಅವ್ರು 10 lakh ಮಾಡ್ಬೋದು, 5 lakh ಇರೋದನ್ನ 8 lakh ಮಾಡ್ಬೋದು, ಅಥವಾ 15 lakh ಮಾಡ್ಬೋದು. ಓವರ್ ಆಲ್ ಟಾರ್ಗೆಟ್ ಏನಂತಂದ್ರೆ ಸಣ್ಣ ಇನ್ವೆಸ್ಟರ್ಸ್ F&O ಜಾಲದಲ್ಲಿ ತಗಲಾಕೊಂಡು ಲಾಸ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡಬೇಕು ಅನ್ನೋದು ಸೆಬಿಯ ಟಾರ್ಗೆಟ್ ಆಗಿದೆ. ಆಕ್ಚುಲಿ ಇದು ನಾವು ಟ್ರೇಡರ್ಸ್ ಪರವಾಗಿ ನೋಡೋದಾದ್ರೆ ತುಂಬಾ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ. ಅವ್ರ ಕಡೆಯಿಂದ ನೋಡೋದಾದ್ರೆ ಖಂಡಿತ ಒಳ್ಳೆ ನ್ಯೂಸ್ ಆಗುತ್ತೆ. ಬಟ್ ತುಂಬಾ ಜನ ಲಾಭ ಕೂಡ ಮಾಡ್ಕೊಳ್ತಿದ್ದಾರೆ. ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇದು ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಬಟ್ ಇಲ್ಲಿ ಲಾಸ್ ಮಾಡ್ಕೊಳ್ತಿರೋರ ಸಂಖ್ಯೆನೇ ಜಾಸ್ತಿ ಇದೆ. ಹಾಗಾಗಿ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಕೆಲವು ಸೆಕ್ಟರ್ ಗಳಿಗೆ ಅಥವಾ ಕೆಲವು ಸೆಕ್ಟರ್ ನ ಸ್ಟಾಕ್ ಗಳಿಗೆ ಈ ರೀತಿ, ಫಾರ್ ಎಕ್ಸಾಂಪಲ್ BSE ಆಗ್ಬೋದು, ಏಂಜಲ್ 1 ಆಗ್ಬೋದು, ಈ ರೀತಿಯ ಕಂಪನಿಗಳಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ. ಅದನ್ನ ಏನು ಮಾಡಕ್ಕಾಗೋದಿಲ್ಲ, ಅವರು ಬೇರೆ ದಾರಿಯನ್ನ ಹುಡುಕೊಳ್ತಾರೆ ತಮ್ಮ ಇನ್ಕಮ್ ಸ್ಟ್ರೀಮ್ ಅನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ. ಸೊ ಇಂಟ್ರೆಸ್ಟ್ ಇರೋರು BSE ಸ್ಟಡಿ ಮಾಡಬಹುದು. ಇನ್ವೆಸ್ಟಕ್ ಅವರಂತೂ 3,400 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಅವರು ಟಾರ್ಗೆಟ್ ಕೊಟ್ಟರು ಅಂತ ನಾವು ಬೈ ಮಾಡೋದಿಲ್ಲ. ನಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ಟಾರ್ಗೆಟ್ ಏನು, ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು, ಆ ಕಂಪನಿಯಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇರಬೇಕು. ಇದರಲ್ಲಂತೂ ಗ್ರೋತ್ ಪೊಟೆನ್ಶಿಯಲ್ ಇದೆ. ಸ್ವಲ್ಪ ಹೊಡೆತ ಬೀಳ್ಬಹುದು ಇನ್ ಕೇಸ್
ಈ ಹೊಸ ರೂಲ್ಸ್ಗಳು ಜಾರಿಗೆ ಬಂದ್ರೆ ನೋಡೋಣ ಮುಂದುವರೆದು ಇನ್ನು ಯಾವ ರೀತಿಯ ನ್ಯೂಸ್ಗಳು ಬರುತ್ತವೆ ಅಂತ. ನಂತರ HG ಇನ್ಫ್ರಾ ಎಂಜಿನಿಯರಿಂಗ್ ಬಗ್ಗೆ ಕೂಡ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಸೊ ಅದೇನಂತಂದ್ರೆ ಅಗೇನ್ ಒಬ್ರು ಬ್ರೋಕರ್ ರಿಪೋರ್ಟ್ ನೋಡಬಹುದು. ಬೈ HG ಇನ್ಫ್ರಾ ಎಂಜಿನಿಯರಿಂಗ್ ಟಾರ್ಗೆಟ್ ₹2100 MK ಗ್ಲೋಬಲ್ ಫೈನಾನ್ಷಿಯಲ್. MK ಗ್ಲೋಬಲ್ ಅವರು HG ಇನ್ಫ್ರಾಗೆ ಬೈ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ 2100 ಟಾರ್ಗೆಟ್ ಅನ್ನ ಕೊಟ್ಟು. ನಾವೀಗಾಗಲೇ ಸಾಕಷ್ಟು ದಿನದಿಂದ ಈ ಸ್ಟಾಕ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದೀವಿ. ನಾನು ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಒಳ್ಳೆ ಸ್ಟಾಕ್ ಪೊಟೆನ್ಷಿಯಲ್ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು. ಇವರು ಬೈ ರೇಟಿಂಗ್ ಅನ್ನ ಕೊಟ್ಟರು ಅಂತ ಅಲ್ಲ, ಬಟ್ ಪೊಟೆನ್ಷಿಯಲ್ ಇರುವಂತಹ ಕಂಪನಿ. ನಾವೀಗಾಗಲೇ ಸಾಕಷ್ಟು ಸಲ ಸ್ಟಡಿ ಮಾಡಿದ್ವಿ, ಗೊತ್ತಿದೆ ನಿಮಗೂ ಕೂಡ. 11,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಒಂದು ಸಣ್ಣ ಕಂಪನಿ. ಜೊತೆಗೆ ಪಿ ರೇಷಿಯೋ ನೋಡೋರು ಕೂಡ ನೋಡಬಹುದು, 20 ಇದೆ ಪಿ ರೇಷಿಯೋ ಕೂಡ. ನಂತರ 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡಿದೆ ಅಂತ ನೋಡೋದಾದ್ರೆ ನೋಡಬಹುದು 93% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಸೊ ಸ್ಮಾಲ್ ಕ್ಯಾಪ್ ಕಂಪನಿ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ. ನಾನು ಹಿಂದೆ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಶೇರುಗಳ ಸೀರೀಸ್ ಅಲ್ಲಿ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ. ಜೊತೆಗೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಬೈ ಸೆಲ್ ಕಾಲನ್ನ ನೋಡಿ ಡಿಸಿಷನ್ ತಗೊಳ್ಬೇಡಿ. ಪೊಟೆನ್ಷಿಯಲ್ ಇದ್ರೆ ಖಂಡಿತ ಡಿಸೈಡ್ ಮಾಡಬಹುದು. ನಿಮ್ಗೆ ಆ ಪೊಟೆನ್ಷಿಯಲ್ ಇದೆ ಅಂತ ಕಂಪನಿಯನ್ನ ಸ್ಟಡಿ ಮಾಡಿದ್ರೆ ಗೊತ್ತಾಗೋದು. ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.